ವರದ ಬಿರುಗಾಳಿ ಮಳೆಯೊಂದಿಗೆ ನೆಂದು ತಿರ್ಗಾ ಚೌಟ್ರಿ ಒಳಗಡೆ ಕುತ್ಕೊಂಡು ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಅತ್ತೆ ಮನೆಯಿಂದ, ಅಂದರೆ ನಮ್ಮ ಹಸ್ಬೆಂಡ್ ಅವರ ಚಿಕ್ಕಮ್ಮ ಮನೆಯಿಂದ. ಈ ವ್ಲಾಗ್ ಸ್ಪೆಷಲ್ ಏನು ಅಂತಂದರೆ, ಇಲ್ಲಿ ಊರ ಹಬ್ಬ ನಡೀತಿದೆ. ಅಂದರೆ ನಮ್ಮ ಸೈಡೆಲ್ಲ ಏನು ಮಾಡ್ತಾರೆ, ಜಾತ್ರೆ ಆಗಿರ್ಬೋದು, ಊರ ಹಬ್ಬ ಆಗಿರ್ಬೋದು, ಮಾರ್ಚ್ ಅಥವಾ ಏಪ್ರಿಲಲ್ಲಿ ಮಾಡ್ತಾರೆ. ಸೊ ಇಲ್ಲಿ ಆಷಾಢ ಟೈಮಲ್ಲಿ ಮಾಡ್ತಾರೆ. 2 days ಊರ ಹಬ್ಬ, ಅಂದರೆ 2 days ಇರುತ್ತೆ ಹಬ್ಬ. ಅದು ಕಂಪ್ಲೀಟ್ ನಾನು ಎಲ್ಲ ವಿಡಿಯೋನು ಮಾಡ್ತೀನಿ, ಹೇಗಿರುತ್ತೆ ಏನು ಅಂತೆಲ್ಲ ವಿಡಿಯೋ ನೋಡ್ತಾ ಇರಿ. ಇನ್ನು ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆರತಿ ಹೊರಡಿಸೋರು ಇನ್ನೂ ಬರ್ತೀರಾ, ಅವ್ರು ಬಂದ ತಕ್ಷಣ ಅಂದರೆ ಟಮಟೆ ತೊಗೊಂಡು ಬರ್ತಾರೆ. ಅವ್ರು ಬಂದ ತಕ್ಷಣ ನಾವು ಆರತಿ ತೊಗೊಂಡು ನಾವು ಆರತಿನ ಯಾವ ಥರ ರೆಡಿ ಮಾಡಿದ್ದೀವಿ. ಆರತಿ ಹೊರಡೋಕ್ಕೂ ಮುಂಚೆ ನೈಟ್ ಅಂದರೆ 12 o'clock 1 o'clock ಆ ಥರ ಬಂದು ಇದು ಮಣೆಗೆ ಹಾಕ್ತಾರೆ, ಕೆಂಚಣ್ಣ ಮತ್ತು ಕರಿಯಣ್ಣನಿಗೆ. ಯಾವ ಥರ ಮಣೆಗೆ ಹಾಕಿದ್ದಾರೆ ಅಂತ ಈ ವಿಡಿಯೋ ನೋಡ್ತಾ ಇರಿ ಕಂಪ್ಲೀಟಾಗಿ. ಕೆಂಚಣ್ಣ ಮತ್ತು ಕರಿಯಣ್ಣನಿಗೆ ಪರಾಕ್ ಮಾಡ್ತಾರೆ. ಸೊ ಯಾವ ರೀತಿ ಅಂದರೆ, ನಾನು ಬೇರೆ ಊರುಗಳಲ್ಲಿ ಈ ಥರ ಎಲ್ಲೂ ನೋಡಿಲ್ಲ. ಇಲ್ಲೊಂಥರ ಡಿಫ್ರೆಂಟಾಗಿ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಾರೆ. ನನಗೊಂಥರ ಹೊಸ ಎಕ್ಸ್ಪೀರಿಯೆನ್ಸ್, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನೀವು ಕೂಡ ಕಂಪ್ಲೀಟಾಗಿ ವಿಡಿಯೋನ ಎಂಟು ಗಂಟೆ ನೋಡ್ತೀರಿ, ನಿಮಗೂ ಹೊಸ ಥರ ನೋಡ್ದಂಗೆ ಅನಿಸುತ್ತೆ.
ದೇವ್ರನ್ನಂತೂ ತುಂಬ ಅದ್ಭುತವಾಗಿ ಕುಣಿಸ್ತಿದ್ರು. ಈ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡ್ತೀರಿ, ಅಂದರೆ ಯಾವ್ಯಾವ ಥರ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಏನು ಅಂತೆಲ್ಲ. ಈ ವಿಡಿಯೋ ನೀವು ಫುಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ಈ ಥರ ಆರತಿಗಳನ್ನ ಜೋಡಿಸಿದ್ದಾರೆ ಅಂತಂದರೆ ಪ್ರೈಸಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಚೆನ್ನಾಗಿರೋ ಆರತಿಗಳಿಗೆ ಫಸ್ಟು, ಸೆಕೆಂಡು, ತರ್ಡ್ ಅಂತ ಡೆಕೋರೇಟಿವ್ ಎಲ್ಲ ನೋಡ್ತಾರೆ. ತುಂಬ ಯಾರ್ದು ಚೆನ್ನಾಗಿರುತ್ತೆ ಆರತಿ ಟೈಪಲ್ಲಿ ಇರುತ್ತೆ ಅವ್ರಿಗೆ ಪ್ರೈಸಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನಾವು ಆರತಿ ಇಲ್ಲಿಟ್ಬಿಟ್ಟು ದೇವ್ರ ದರ್ಶನ ಮಾಡೋಣ ಅಂತ ಹೋಗಿದ್ವಿ. ದೇವ್ರ ದರ್ಶನ ಮಾಡ್ಕೊಂಬರೋ ಅಷ್ಟೊತ್ತಲ್ಲಿ ಅವ್ರು ಡಿಸೈಡ್ ಮಾಡಿದರು ಅವ್ರ ಕೈಯಲ್ಲಿರೋದು ಚಿಕ್ಕ ಪಾತ್ರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆಗಿನ ಕಾಲದಲ್ಲಿ ಅದೇ ಮಾಡ್ತಿದ್ದಲ್ವ, ಅದಕ್ಕೆ ಪ್ರೈಸ್ ಕೊಡಬೇಕು ಅಂತ ಹೇಳ್ತಿದ್ರು ಅವರು. ಬಟ್ ಅದಕ್ಕೆ ಕೊಟ್ಟಿಲ್ಲ, ಯಾರ್ದು ಚೆನ್ನಾಗಿರುತ್ತೆ ಅವ್ರದ್ದು ನೋಡಿ ಕೊಡ್ತಾಯಿದ್ರು. ಇದೆಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನದಲ್ಲಿ ಅರೇಂಜ್ ಮಾಡಿರೋಂಥ ಪ್ರಸಾದ ತಿನ್ನೋಕ್ಕೆ ಹೋಗಿದ್ವಿ. ಎಲ್ಲರಿಗೂ ಕೂಡ ಅಲ್ಲೇ ಪ್ರಸಾದನ ಅರೇಂಜ್ ಮಾಡಿದ್ದು ತಿಂದ್ವಿ. ಜಸ್ಟು ಇವಾಗ ದೇವಸ್ಥಾನದಿಂದ ಮನೆಗೆ ಬಂದ್ವಿ. ಒಂಥರ ಡಿಫ್ರೆಂಟಾಗಿದೆ ಊರಲ್ಲಿ ಹಬ್ಬ. ನಂಗೊಂಥರ ಹೊಸ ಎಕ್ಸ್ಪೀರಿಯೆನ್ಸ್. ಇದೆಲ್ಲ ನಾನು ನೋಡಿಲ್ಲ ಈ ಥರ ಎಲ್ಲ. ಪರಾಗ್ ಮಾಡಿದರು ಕಲ್ಯಾಣ ಮತ್ತು ಕೆಂಚಣ್ಣ ದೇವರಿಗೆ. ಆರತಿ ಬೆಳಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀವಿ. ಮತ್ತೆ ಹೋಗಬೇಕು, ಕಜ್ಜಾಯ ಮಣೆವಾಗ್ತಾರೆ. ಸೊ ನಿಮಗೂ ತೋರಿಸ್ತೀನಿ, ಕಂಪ್ಲೀಟಾಗಿ ವೀಡಿಯೋ ನೋಡ್ತಾ ಇರಿ. ಆಮೇಲೆ ಅಲ್ಲಿ ಮರಿ ಎಲ್ಲ ಕಡ್ದಿದ್ದಾರೆ ದೇವ್ರ ಮುಂದೆ. ನಾನ್ ವೆಜ್ ಊಟ ಎಲ್ಲ ಅಂದರೆ ದೇವಸ್ಥಾನದಲ್ಲಿ ಹಾಕ್ತಾರೆ. ಒಂಥರ ಡಿಫ್ರೆಂಟಾಗಿದೆ ಎಕ್ಸ್ಪೀರಿಯೆನ್ಸ್. ಹೋದರೆ ನನಗೊಂಥರ ಹೊಸ ಎಕ್ಸ್ಪೀರಿಯೆನ್ಸ್. ನಾನು ಎಲ್ಲೂ ಈ ಥರ ಅಂದರೆ ಒಂದೊಂದು ಊರಲ್ಲಿ ಒಂದೊಂದು ಥರ ಹಬ್ಬ ಮಾಡ್ತಾರೆ. ಚೆನ್ನಾಗಿದೆ ನೋಡೋದಕ್ಕೆ. ಹಾಯ್ ಫ್ರೆಂಡ್ಸ್, ಚಳ್ಳೆಘಟ್ಟದಲ್ಲಿ ಮುತ್ತುರಾಯ ಸ್ವಾಮಿಯ ಹಬ್ಬದ ಬಾಡೂಟ. ಆಚೆ ಒಂದು ಟ್ರಿಪ್ ಕುತ್ಕೊಂಡು ಅಬ್ಬರದ ಬಿರುಗಾಳಿ ಮಳೆಯೊಂದಿಗೆ ನೆಂದು ತಿರ್ಗಾ ಚೌಟ್ರಿ ಒಳಗಡೆ ಕುತ್ಕೊಂಡು ಈಗ ಬಾಡೂಟ ಸವಿತಾ ಇದೀವಿ. ಇನ್ನ ಊಟ ಬಡಿಸಿಲ್ಲ, ಇನ್ಮೇಲೆ ಬಡಿಸ್ತಿದ್ದಾರೆ. ಅನ್ಫಾರ್ಚುನೇಟ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಕಜ್ಜಾಯ ಮಣೆ ಹಾಕೋದನ್ನ.
ಮಳೆ ಜೋರಾಗಿರೋದ್ರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಪ್ರಸಾದ ತಿನ್ನೋಣ ಅಂತ ಕೂತಿದ್ವಿ, ಬಟ್ ಪ್ರಸಾದ ತಿನ್ನೋಕ್ಕೂ ಆಗಿಲ್ಲ, ಜೋರು ಮಳೆ ಬಂದುಬಿಡ್ತು. ತುಂಬ ಜನ ಇರೋದ್ರಿಂದ ಈಚೆಗಡೆ ಕೂರಿಸಿದ್ರು ಎಲ್ಲರನ್ನೂ ಸಾಲಾಗಿ ಊಟಕ್ಕೆ. ಅಲ್ಲೂ ಕೂಡ ಜೋರು ಮಳೆ ಬಂದಿರೋದ್ರಿಂದ ಎಲ್ಲ ಪ್ರಸಾದವನ್ನು ವೇಸ್ಟು. ತುಂಬ ಜನ ಮಳೆಯಲ್ಲಿ ನಿಂತರು. ಆಮೇಲೆ ಏನು ಮಾಡಿದ್ರು ಅಂತಂದರೆ ಒಳಗಡೆ ಕೂರಿಸಿದ್ರು. ಆಮೇಲೆ ಪ್ರಸಾದನ ನೆಮ್ಮದಿಯಾಗಿ ತಿಂದ್ಕೊಂಡು ಇವಾಗ ಮನೆಗೆ ಬಂದ್ವಿ. ನೆಂದೋಗ್ಬಿಟ್ಟಿದ್ದೀನಿ. ಫ್ರೆಶ್ ಅಪ್ ಆಗಿ ಸಿಗ್ತೀನಿ guys. ಫ್ರೆಶ್ ಅಪ್ ಆಗಿ ಮಳೆ ಬೇರೆ ನೆನ್ಬಿಟ್ಟಿದ್ವಲ್ಲ, ಫ್ರೆಶ್ ಅಪ್ ಆಗಿ ಒಂಥರ ಫುಲ್ಲು ಟಯರ್ಡ್ ಆಗ್ತಿತ್ತು. ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಕೂತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಜ್ಯೋತಿ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಬಾಯ್.